ಹಾಯ್, ನಾನೆಲ್ಲ ಬ್ಯೂಟಿಫುಲ್ ಸೋಲ್ಸ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ನೆಕ್ಸ್ಟ್ ಬರುವಂತ ಆಗಸ್ಟ್ ತಿಂಗಳು. ಓಕೆ, ಆಗಸ್ಟ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಅವರ ಲೈಫಲ್ಲಿ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ಇದುವರೆಗೂ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ. ಇದು 1 ಮಂತ್ ರೀಡಿಂಗ್ ಇರುತ್ತೆ. ಸೊ ನೆಕ್ಸ್ಟ್ ಮಂತ್ದ್ದು ಇದನ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ವೀಕ್ಲಿ ಮತ್ತೆ ನಿಮ್ಗೆ ರೀಡಿಂಗ್ ಬರುತ್ತೆ. ಸೊ ನೆಕ್ಸ್ಟ್ ಮಂತ್ ಏನ್ ಬರ್ತಾ ಇದೆ ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ಓವರ್ ಆಲ್ ಏನ್ ನಡೀತಾ ಇದೆ ಅಂತ ಹೇಳಿ ನೋಡೋಣ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು, ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅವರು ಕೂಡ ನೋಡಬಹುದು. ಫಸ್ಟ್ ಕಾರ್ಡ್ ಬಂದಿದೆ ಎಮೋಷನ್ ವೈಸ್ ಏನ್ ಬರ್ತಾ ಇದೆ ಅಂತ ಹೇಳಿ. ಸೊ 2 ಕಾರ್ಡ್ ಅನ್ನ ಪಿಕ್ ಮಾಡಿರ್ತೀನಿ ಇಲ್ಲಿ, ನೋಡೋಣ ಏನ್ ಬರ್ತಾ ಇದೆ ಅಂತ. ಲೆಟಿಂಗ್ ಗೋ. ಓಕೆ, ಸೊ ನನ್ಗೆ ಅನಿಸ್ತಾ ಇದೆ ನೆಕ್ಸ್ಟ್ ಬರೋ ಒಂದು ತಿಂಗಳಲ್ಲಿ ನೀವು ಕೆಲವೊಂದಿಷ್ಟನ್ನ ಲೆಟ್ ಗೋ ಮಾಡ್ಬೇಕಾಗಿರುವಂತ ಸಿಚುವೇಶನ್ ಬರಬಹುದು ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಓಕೆ, ಮತ್ತೆ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ನೆಕ್ಸ್ಟ್ 1 ಮಂತ್ ಅಲ್ಲಿ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ಆ ರೀತಿ ಫೀಲಿಂಗ್ ಇಟ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಬಟ್ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ ಮೆಸೇಜ್ ಅಂತಂದ್ರೆ, ನೋಡಿ ನಿಮ್ಗೆ ನೀವು ಸ್ಪೇಸ್ ಕೊಡುವಂತ ಅವಶ್ಯಕತೆ ತುಂಬಾ ಇದೆ ಅನ್ನುವಂಥದ್ದು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಯಾಕಂತಂದ್ರೆ ಇದು ನಿಮ್ಮ ಫಿಸಿಕಲ್ ಬಾಡಿ ಮೇಲೆ ಎಲ್ಲೋ ಒಂದ್ ಕಡೆ ಇಂಪ್ಯಾಕ್ಟ್ ಆಗುವಂತದ್ದು ನನ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಏನು ಲೆಟ್ ಗೋ ಮಾಡ್ಬೇಕಾಗಿದ್ರಿ, ಏನ್ ಬಿಡ್ಬೇಕು ಅಂತ ಬರ್ತಾ ಇದೆ. ಕೆಲವೊಂದಿಷ್ಟು ಎಮೋಷನ್ಸ್ ಪಾಸ್ಟ್ ಲೈಫ್ ಅಲ್ಲಿ ಅಥವಾ ಪಾಸ್ಟ್ ಅಲ್ಲಿ ನಿಮ್ಗೆ ಏನಾಗಿದೆ, ಸೊ ಅದರಿಂದ ನೀವು ಹೊರಗಡೆ ಬರ್ಬೇಕು, ಅದನ್ನ ನೀವು ಬಿಟ್ಬಿಡ್ಬೇಕು ಅನ್ನುವಂಥದ್ದು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇರುತ್ತೆ. ನೋಡಿ ಇರುತ್ತೆ ಕೆಲವೊಂದ್ಸಾರಿ ಏನಾಗುತ್ತೆ, ನಮ್ಮ ಥಾಟ್ಗಳು ಎಷ್ಟು ನಮ್ಗೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಫೀಲ್ಡ್ ಆಗಿರುತ್ತೆ ಅಂತಂದ್ರೆ ಯಾವುದೇ ಒಂದು ಘಟನೆ ನಮ್ಮ ಮೈಂಡ್ ಇಂದ ಹೋಗ್ತಾನೆ ಇರೋದಿಲ್ಲ. ಸೊ ಆ ಒಂದು ಘಟನೆಯಿಂದ ಪದೇ ಪದೇ ನಮ್ಮ ಲೈಫ್ ಅಲ್ಲಿ ಒಂದು ಸೈಕಲ್ ಏನಾಗ್ತಾ ಇರುತ್ತೆ, ರಿಪಿಟೇಷನ್ ಆಗ್ತಾನೆ ಇರುತ್ತೆ. ಸೊ ಅದೇ ನೋವು ಮತ್ತೆ ಮತ್ತೆ ನೀವು ಅನುಭವಿಸುವಂತದ್ದು, ನಿಮ್ಮ ಲೈಫ್ ಅಲ್ಲಿ ಬರ್ಡನ್ ಆಗುವಂತದ್ದು, ಮತ್ತೆ ಪದೇ ಪದೇ ನೆನಪಾಗುವಂತದ್ದು. ಓಕೆ, ಸೊ ಇದು ಎಲ್ಲಾನು ನಿಮ್ ಜೊತೆಗೆ ಆಗ್ಬಹುದು. ಅದಕ್ಕಾಗಿ ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಕೆಲವೊಂದಿಷ್ಟು ಪಾಸ್ಟ್ ಥಿಂಗ್ ಏನಿರುತ್ತೆ, ನಿಮ್ಮ ಭೂತಕಾಲದಲ್ಲಿ ನಡೆದಿರುವಂತ ಘಟನೆಗಳು ಇನ್ನು ತನಕ ನೀವೇನಾದ್ರೂ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ಮ ಮೈಂಡ್ ಅಲ್ಲಿ ಅಂತಂದ್ರೆ ಡೆಫಿನೆಟ್ ಆಗಿ ಅದು ನಿಮ್ಗೆ ಹಾರ್ಮ್ಫುಲ್ ಆಗುವಂತ ಸಾಧ್ಯತೆ ಪೂರಾನೇ ಇದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಇಲ್ಲಿ ಬರ್ತಾ ಇರುವಂತದ್ದು ಮೆಸೇಜ್ ಏನಂತಂದ್ರೆ, ಸೊ ನಿಮ್ಗೆ ಆ ರೀತಿ ಆಗ್ಬಹುದು. ಓವರ್ ಆಗಿ ನೀವೇನಾದ್ರೂ ಥಿಂಕ್ ಮಾಡುವಂತದ್ದು ಅಥವಾ ಓವರ್ ಆಗಿ ನಿಮ್ಮ ಬಾಡಿನ ನೀವೇನಾದ್ರೂ ಕೇಳಲಿಲ್ಲ, ನಿಮ್ಗೆ ಏನಾದ್ರೂ ಆ ರೀತಿ ಪ್ರಾಬ್ಲಮ್ ಆಗುವಂತದ್ದು ಸಾಧ್ಯತೆ ಯಾವಾಗಿದೆ ಅಂತಂದ್ರೆ, ಲೆಟ್ ಗೋ ಥಿಂಗ್ಸ್ ಅನ್ನ ಲೆಟ್ ಗೋ ಮಾಡ್ಲಿಲ್ಲ ಅಂತಂದ್ರೆ ಇನ್ನೂ ಜಾಸ್ತಿ ಆಗುವಂತದ್ದು ಸಾಧ್ಯತೆಗಳಿದೆ ಅಂತ ಹೇಳಿ ಯೂನಿವರ್ಸ್ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಎಷ್ಟು ಬೇಗ ನೀವು ಇದನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ತೀರಾ ಅಷ್ಟು ನಿಮ್ಗೆ ಒಳ್ಳೇದಿರುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ನೋಡ್ಕೊಳ್ಳಿ ಏನಿದೆ ಅಂತ ಹೇಳಿ. ನಿಮ್ಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನನ್ನ ಒಂದು ನಂಬರ್ ಅಲ್ಲಿ ಅವೈಲೇಬಲ್ ಇರುತ್ತೆ. ನಂಬರ್ ಮೆನ್ಷನ್ ಮಾಡಿರ್ತೀನಿ, ಕನೆಕ್ಟ್ ಮಾಡ್ಕೊಳ್ಳಿ. ಏನೇ ನಿಮ್ಗೆ ಕ್ವೆರಿ ಇದೆ ಲೈಫ್ ಅಲ್ಲಿ, ನಿಮ್ಗೆ ಗ್ರೋತ್ ಆಗ್ತಾ ಇಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಯಾಕೆ ಆಗ್ತಾ ಇದೆ ಅಂತ ಇರುತ್ತೆ, ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇರೋದಿಲ್ಲ. ಮತ್ತೆ ಮ್ಯಾರೇಜ್ ಇಶ್ಯೂಸ್ ಇರ್ಬೋದು, ಕಪಲ್ಸ್ ಇಶ್ಯೂಸ್ ಇರ್ಬೋದು, ಡಿವೋರ್ಸ್ ಕೇಸಸ್ ಇರ್ಬೋದು, ನಿಮ್ಮ ಒಂದು ಗೌರ್ಮೆಂಟ್ ಜಾಬ್ ಆಸ್ಪೆಕ್ಟ್ ಇರ್ಬೋದು. ಈ ರೀತಿ ಕೆಲವೊಂದಿಷ್ಟು ಏನಿರುತ್ತೆ ನಿಮ್ಮ ತಲೆಯಲ್ಲಿದ್ರೆ ಕ್ವಶನ್ಸ್ ಏನಾದ್ರೂ ಇತ್ತು ಅಂತಂದ್ರೆ ಖಂಡಿತ ನೀವೇನ್ ಮಾಡ್ಬೇಕು, ಒಂದ್ಸಾರಿ ಕನ್ಸಲ್ಟ್ ಮಾಡ್ಕೊಳ್ಳಿ. ಪೇಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ಚೆಕ್ ಮಾಡ್ಕೊಂಡು ನೋಡಿ. ಓಕೆ, ನೋಡೋಣ ಇನ್ನು ಏನ್ ಬರ್ತಾ ಇದೆ, ಏನು ನೀವು ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿ. 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಓಕೆ, ಸೊ ನಾನ್ ಅನ್ಕೋತೀನಿ ನಿಮ್ಮ ಒಂದು ಗ್ರೋತ್ ಅಲ್ಲಿ ಯಾರಾದ್ರೂ ನಿಮ್ಗೆ ಸಪೋರ್ಟಿವ್ ಆಗಿ ಬರುವಂತದ್ದು ಚಾನ್ಸಸ್ ನನಗೆ ತುಂಬಾ ಕಾಣ್ತಾ ಇದೆ. ಯಾರಾದ್ರೂ ಹೆಲ್ಪ್ ಮಾಡುವಂತದ್ದು ಅಥವಾ ಕೊಲಾಬ್ರೇಷನ್ ಅಲ್ಲಿ ನೀವೇನಾದ್ರೂ ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ಅದರಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಗ್ರೋತ್ ಬರುವಂತದ್ದು. ಇನ್ ಕೇಸ್ ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಸ್ಟಕ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ಖಂಡಿತ ಯಾರಾದ್ರೂ ನಿಮ್ಗೆ ಅಡ್ವೈಸ್ ಕೊಡೋದಕ್ಕೆ ಅಂತ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ. ಆ ವ್ಯಕ್ತಿಯನ್ನ ನೀವು ಏನ್ ಮಾಡ್ಬೇಕು, ಗಮನಿಸಬೇಕು ಅನ್ನುವಂಥದ್ದು. ದ ಹರ್ಮಿಟ್ ಕಾರ್ಡ್ ರಿಪ್ರೆಸೆಂಟ್ ಮಾಡ್ತಾ ಇರುವಂತದ್ದು, ಕೆಲವೊಂದ್ಸಾರಿ ನಾವ್ ಏನ್ ಮಾಡ್ತೀವಿ, ಇನ್ನೊಬ್ರ ಲೈಫ್ ಅಲ್ಲಿ ತುಂಬಾನೇ ಇಂಟರ್ಫೇರ್ ಮಾಡ್ಲಿಕ್ಕೆ ಹೋಗ್ತೀವಿ. ಓಕೆ, ಸೊ ನಮ್ಮಲ್ಲೇನೆ ಎಷ್ಟು ವಿಸ್ಡಮ್ ಇರುತ್ತೆ ಅಂತಂದ್ರೆ ಖಂಡಿತ ಅಷ್ಟು ವಿಸ್ಡಮ್ ಇರುತ್ತೆ. ಬಟ್ ಇಲ್ಲಿ ಇಂಟರ್ಫಿರೆನ್ಸ್ ಅನ್ನ ಕಡಿಮೆ ಮಾಡ್ಕೊಂಡು ನಿಮ್ಮಲ್ಲಿ ಏನು ಪಾಸಿಬಿಲಿಟೀಸ್ ಇದೆ, ನಿಮ್ಮಲ್ಲಿ ಇಂಟರ್ನಲ್ ಸ್ಟ್ರೆಂತ್ ಏನಿದೆ, ಇನ್ಫೈನೈಟ್ ಪೊಟೆನ್ಶಿಯಲ್ ಏನಿದೆ, ಅದ್ರ ಬಗ್ಗೆ ನೀವು ಗಮನ ಕೊಡ್ಬೇಕು ಅಂತ ಹೇಳಿ ಯೂನಿವರ್ಸ್ ನಿಮಗೆ ಕ್ಲಿಯರ್ ಕಟ್ ಆಗಿ ಮೆಸೇಜಸ್ ಅನ್ನ ಕೊಡ್ತಾ ಇದೆ. ಓಕೆ, ಇಂಟರ್ನಲ್ಲಿ ನೀವು ಏನಿದ್ದೀರಾ ಅನ್ನುವಂಥದ್ದನ್ನ ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ ಹೇಳಿ, ನೀವು ಕಾಮ್ ಆಗಿ ಇದ್ದಾಗ, ಮತ್ತೆ ನೀವು ಆ ಒಂದು ಅರಿವು ನಿಮ್ಗೆ ಬಂದಾಗ, ಯಾವ ರೀತಿ ನೀವು ನಿಮ್ಮಷ್ಟಕ್ಕೆ ನೀವು ಟೈಮ್ ಕೊಡೋದನ್ನ ಕಲಿಬೇಕು. ನೀವು ಒಂಟಿಯಾಗಿದ್ದಾಗ ಸ್ವಲ್ಪ ನೇಚರ್ ಜೊತೆಗೆ ಕನೆಕ್ಟ್ ಆಗೋದನ್ನ ಕಲಿಬೇಕು. ಹಾಗೆ ಕೆಲವೊಂದ್ಸಾರಿ ಮೆಡಿಟೇಟ್ ಮಾಡೋದ್ರಿಂದ ನಿಮ್ಗೆ ಇದರಿಂದ ಅವೇರ್ನೆಸ್ ಬರುತ್ತೆ ಅನ್ನುವಂಥದ್ದು. ಓಕೆ, ಕ್ವೀನ್ ಆಫ್ ಕಪ್ಸ್ ಇಂದ ನಾನು ನೋಡ್ತಾ ಇರುವಂತದ್ದು ರಿಲೇಶನ್ಶಿಪ್ ವಾಯ್ಸ್ ನ ಇಲ್ಲಿ ಕೆಲವೊಂದಿಷ್ಟು ಹೊಸ
ನಿಮಗೆ ಪ್ರಪೋಸಲ್ ಬರುವಂತದ್ದು ನನಗೆ ತುಂಬಾ ಚಾನ್ಸಸ್ ಕಾಣ್ತಾ ಇದೆ ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದ ನೋಡಿದಾಗ. ಹಾಗೆ 6 ಆಫ್ ಪೆಂಟಿಕಲ್ಸ್ ರೀಪ್ರೆಸೆಂಟ್ ಮಾಡುವಂತದ್ದು ಗ್ರೋತ್ ಇದೆ. ಮೇ ಬಿ ನೀವೇನಾದ್ರೂ ಓಕೆ, ಇಲ್ಲಿ ಕೆಲವೊಂದ್ಸಾರಿ ಏನಾಗುತ್ತೆ, ನೀವು ಏನಾದ್ರೂ ಲೈಫಲ್ಲಿ ಮಾಡ್ಬೇಕು ಅಂತ ಹೇಳಿ ಏನಾದ್ರೂ ಕೆಲವೊಂದ್ಸಾರಿ ವಿಶ್ ಅನ್ನ ಕೇಳ್ಕೊಂಡಿರ್ತೀರಾ. ಆ ಒಂದು ವಿಶ್ ನ ಲೈಕ್ ಯಾವ್ದಾದ್ರು ದೇವರಿಗೆ ಹರಕೆ ತಗೊಳ್ಳುವಂತದ್ದು ಅಥವಾ ಏನಾದ್ರೂ ಅದನ್ನ ಮುಟ್ಟಿಸ್ದೇ ಇರುವಂತದ್ದು, ಈ ಏರಿಯಾದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಇದ್ರ ಜೊತೆಗೆ ನಿಮ್ಗೆ ಯೂನಿವರ್ಸ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಅಂತಂದ್ರೆ, ಸ್ವಲ್ಪ ನೀವೇನ್ ಮಾಡ್ಬೇಕು, ನೀವು ಎಷ್ಟು ಓವರ್ ಆಲ್ ದುಡಿತಾ ಇದ್ದೀರಾ ಅದರಲ್ಲಿ ಒಂದ್ ಸ್ವಲ್ಪ ಇಷ್ಟು ಪರ್ಸೆಂಟ್ ಅಂತ ಹೇಳಿ ಈ ಒಂದು ಹೆಲ್ಪ್, ಇನ್ನೊಬ್ರಿಗೆ ಹೆಲ್ಪ್ಗಾಗಿ, ಯಾರು ನೀಡಿ ಪೀಪಲ್ ಇರ್ತಾರೆ ಅವ್ರಿಗೆ ನೀವೇನಾದ್ರೂ ಹೆಲ್ಪ್ ಮಾಡೋದ್ರಿಂದ ನಿಮ್ಗೆ ಇನ್ನೂ ಗ್ರೋತ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿಸುವಂತದ್ದು. ಮತ್ತೆ ಇಷ್ಟೇ ಅಲ್ಲ, ಕೆಲವೊಂದಿಷ್ಟು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಏನಿದೆ ಅದನ್ನ ನೀವು ತುಂಬಾ ಚಾಣಾಕ್ಷತೆಯಿಂದ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಲೈಕ್ ಯಾಕಿಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಗೆ ಒಂದೇದ್ದು ನಿಮ್ಮ ಒಂದು ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದಾನು ನಾನು ನೋಡ್ತಾ ಇರುವಂತದ್ದು ಪ್ರಪೋಸಲ್, ಅದ್ರ ಜೊತೆಗೆ ಬಿಸ್ನೆಸ್ ಆಸ್ಪೆಕ್ಟ್ ಇಂದಾನು ಏನಾದ್ರೂ ನಿಮ್ಗೆ ಪ್ರಪೋಸಲ್ ಬರುವಂತದ್ದು. ಸೊ ನೋಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ವೆಸ್ಟ್ಮೆಂಟ್ ಮಾಡೋಕಿನ್ನ ಬಿಫೋರ್ ಒಂದ್ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗಿರೋದು ಏನಂತಂದ್ರೆ, ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಆ ಒಂದು ಏರಿಯಾನ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆ ನಂತರ ನೀವೇನಾದ್ರೂ ಮೂವ್ ಆದ್ರೆ ನಿಮ್ಗೆ ಖಂಡಿತ ಅಲ್ಲಿ ಒಂದು ಸಕ್ಸಸ್ ಇರುತ್ತೆ. ಓಕೆ, ಸೊ ಹಾಗಿದ್ರೆ ನೋಡೋಣ ಹೆಲ್ತ್ ಆಸ್ಪೆಕ್ಟ್ ಏನ್ ಬರ್ತಾ ಇದೆ ನಿಮ್ಗೆ ಅಂತ ಹೇಳಿ. ವೃಶ್ಚಿಕ ರಾಶಿಯವರಿಗೆ ಹೆಲ್ತ್ ಆಸ್ಪೆಕ್ಟ್ ಅಲ್ಲಿ ಏನ್ ಬರ್ತಾ ಇದೆ ಯೂನಿವರ್ಸ್ ಗೈಡ್ ಮಾಡಿ. ಓಕೆ, ಮತ್ತೆ ಈ ರೀಡಿಂಗ್ ನಿಮ್ ತನಕ ಬರ್ತಾ ಇದೆ ಅಂತಂದ್ರೆ ಖಂಡಿತ ಕ್ಲೈಮ್ ಮಾಡೋದನ್ನ ಮರಿಬೇಡಿ. ಇಷ್ಟೇ ಅಲ್ಲ, ರೀಡಿಂಗಿಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ, ಯಾಕಂತಂದ್ರೆ ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಇರುತ್ತೆ. ಸೊ ಇದು ಎನರ್ಜಿ ರೀಡಿಂಗ್ ಆಗಿರೋ ಕಾರಣ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಸೊ ವೃಶ್ಚಿಕ ರಾಶಿಯವರಿಗೆ ಹೆಲ್ತ್ ಆಸ್ಪೆಕ್ಟ್ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ. ಓಕೆ, ಕಿಂಗ್ ಆಫ್ ಕಪ್ಸ್ ತುಂಬಾ ಚೆನ್ನಾಗಿದೆ. ಫಸ್ಟ್ ವೀಕಲ್ಲಿ ನಿಮಗೆ ಹೆಲ್ತ್ ಇಶ್ಯೂಸ್ ಏನು ಆ ರೀತಿ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ನೀವು ಡೀಲ್ ಮಾಡ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು. ನೆಕ್ಸ್ಟ್ ಸೆಕೆಂಡ್ ವೀಕಲ್ಲಿ ಸ್ವಲ್ಪ ನಿಮಗೆ ಬ್ಯಾಲೆನ್ಸ್ ಮಾಡೋದು ಪ್ರಾಬ್ಲಮ್ ಆಗ್ಬಹುದು ನಿಮ್ಮ ಹೆಲ್ತ್ ಅಲ್ಲಿ, ಕೆಲವೊಂದಿಷ್ಟು ವಿಚಾರಗಳಲ್ಲಿ, ಅಥವಾ ಏನೋ ನಿಮ್ಗೆ ಲೈಕ್ ನಿಮ್ಮ ಒಂದು ಎಮೋಷನ್ಸ್ ಇರ್ಬೋದು, ಅಥವಾ ನಿಮ್ಮ ಒಂದು ವರ್ಕ್ ಏರಿಯಾ ಅಲ್ಲಿ ನಿಮ್ಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಸ್ಟ್ರಗಲ್ ಮಾಡಬಹುದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ. ಆ ರೀತಿ ಸೀರಿಯಸ್ ಮ್ಯಾಟರ್ ಅಂತ ಏನೂ ಇರೋದಿಲ್ಲ, ಬಟ್ ಸಮ್ ಟೈಮ್ ಏನಾಗುತ್ತೆ, ಬ್ಯಾಲೆನ್ಸ್ ಮಾಡೋದಕ್ಕಾಗ್ಲಿಲ್ಲ ಅಂದ್ರೆ ಸ್ಟ್ರೆಸ್ ಇಶ್ಯೂಸ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಲ್ಲಿ ಒಂದ್ ಸ್ವಲ್ಪ ನೀವು ನೋಡ್ಕೊಳ್ಳಿ. ಥರ್ಡ್ ವೀಕಲ್ಲಿ ಏನು ಯಾವುದೇ ರೀತಿ ನಿಮ್ಗೆ ಹೆಲ್ತ್ ಇಶ್ಯೂಸ್ ಇರೋದಿಲ್ಲ, ತುಂಬಾ ಚೆನ್ನಾಗಿ ನೀವು ಡೀಲ್ ಮಾಡ್ಕೊಂಡು ಹೋಗ್ತೀರಾ, ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ ಅನ್ನುವಂಥದ್ದು. ಹಾಗಿದ್ರೆ ಫೋರ್ತ್ ವೀಕಲ್ಲಿ ಏನ್ ಬರ್ತಾ ಇದೆ, 4 ಆಫ್ ಕಪ್ಸ್ ಇಂದ ಕೆಲವೊಂದಿಷ್ಟು ನಿಮ್ಮ ಒಂದು ಏನಂತಂದ್ರೆ ಹೆಲ್ತ್ ಆಸ್ಪೆಕ್ಟ್ ಇಂದ ತುಂಬಾ ಚೆನ್ನಾಗಿರುತ್ತೆ, ಬಟ್ ಫಿಸಿಕಲ್ ಹೆಲ್ತ್ ಚೆನ್ನಾಗಿರುತ್ತೆ, ಬಟ್ ಮೆಂಟಲ್ ಸ್ವಲ್ಪ ಸ್ಟ್ರೆಸ್ ಇರುವಂತದ್ದು. ಏನ್ ಸ್ಟ್ರೆಸ್ ಇರ್ಬೋದು, ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ, ಲೈಕ್ ಈ ಒಂದು ಅಪರ್ಚುನಿಟಿ ತಗೋಬೇಕಾ ಅದನ್ನ ತಗೋಬೇಕಾ ಡಿಸೈಡ್ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಹುದು, ಇದು ಒಂದು. ಮತ್ತೆ ಕೆಲವೊಂದಿಷ್ಟು ನಿಮ್ಗೆಲ್ಲ ಕ್ಲಾರಿಟಿ ಇದ್ರೂ ನಿಮ್ಮಷ್ಟಕ್ಕೆ ನೀವೇ ಏನೋ ಒಂದು ಸ್ಟ್ರೆಸ್ ಮಾಡ್ಕೊಂಡು ಕೂಡುವಂತದ್ದು, ಇದು ಸಾಧ್ಯತೆಗಳು ತುಂಬಾ ಇದೆ. ಓಕೆ, ಅದನ್ನ ವೀಕ್ಲಿ ವೈಸ್ ಏನ್ ಪ್ರಿಡಿಕ್ಟ್ ಮಾಡ್ತೇವಲ್ವಾ ಅವಾಗ ಬ್ರೇಕ್ ಡೌನ್ ಮಾಡಿ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಓಕೆ, ಇವಾಗ ನಾವು ಓವರ್ ಆಲ್ ಮಂತ್ ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಇನ್ನು ಏನ್ ಬರ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ, ಅವರ ಒಂದು ಕರಿಯರ್ ಲೈಫ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ. ಸೊ ಕರಿಯರ್ ವೈಸ್ 10 ಆಫ್ ಕಪ್ಸ್ ಬರ್ತಾ ಇದೆ, ಎಕ್ಸಲೆಂಟ್ ಆಗಿರುವಂತದ್ದು. ನಾನು ಅನ್ಕೋತೀನಿ ಒಂದು ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ರಿ ತುಂಬಾ ದಿನಗಳಿಂದ, ಫಸ್ಟ್ ವೀಕಲ್ಲಿ ನಿಮ್ಗೆ ಕೆಲವೊಂದಿಷ್ಟು ಗುಡ್ ನ್ಯೂಸ್ ಬರುವಂತದ್ದು, ಏನಾದ್ರೂ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿನೂ ನಿಮ್ಗೆ ರಿಸಲ್ಟ್ ಚೆನ್ನಾಗಿರುವಂತದ್ದು ನನ್ಗೆ ಅನ್ಸುತ್ತೆ. ಮತ್ತೆ ಸೆಕೆಂಡ್ ವೀಕಲ್ಲಿ ಏನ್ ಬರ್ತಾ ಇದೆ ಅದನ್ನ ಕೂಡ ನೋಡೋಣ. ಸೊ ಫಸ್ಟ್ ವೀಕ್ ಓವರ್ ಆಲ್ ನಿಮ್ಮ ಫೈನಾನ್ಷಿಯಲ್ ವೈಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಪ್ರಾಬ್ಲಮ್ ಅಂತ ಏನು ನನ್ಗೆ ಕಾಣ್ತಾ ಇಲ್ಲ. ಏನೇ ಇದ್ರು ವಿಶ್ ಫುಲ್ಫಿಲ್ಮೆಂಟ್ ಆಗುವಂತದ್ದು, ಲೈಕ್ ಏನಾದ್ರೂ ಆಸ್ಪೆಕ್ಟ್ ಇಟ್ಕೊಂಡಿದ್ರಿ ಅಲ್ಲಿ ಏನಾದ್ರೂ ಜಾಗ ತಗೋಬೇಕು, ಮನಿ ತಗೋಬೇಕು, ಅಟ್ಲೀಸ್ಟ್ ಒಂದು ವೆಹಿಕಲ್ ಅನ್ನ ಪರ್ಚೇಸ್ ಮಾಡ್ಬೇಕು ಅಂತ ಏನ್ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಸೊ ಅದಕ್ಕೆ ಒಂದು ಸೂಟೇಬಲ್ ಟೈಮ್ ಅಂತ ಹೇಳ್ಬಹುದು. ಮತ್ತೆ ಸೆಕೆಂಡ್ ವೀಕಲ್ಲಿ ನಾನು ನೋಡ್ತಾ ಇರುವಂತ ಪ್ರಕಾರ ಜಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಓಕೆ, ಜಜ್ಮೆಂಟ್ ಕಾರ್ಡ್ ರೀಪ್ರೆಸೆಂಟ್ ಮಾಡುವಂತದ್ದು ಮೇ ಬಿ ನಿಮ್ಗೆ ನಿಮ್ಮ ಒಂದು ಕರಿಯರ್ ಲೈಫ್ ಅಲ್ಲಿ ಸೆಕೆಂಡ್ ಚಾನ್ಸ್ ಸಿಕ್ಕಿರುವಂತದ್ದು ನನ್ಗೆ ಇಲ್ಲಿ ಅನಿಸ್ತಾ ಇದೆ. ಮೇಜರ್ ಆಗಿ ನಿಮ್ಮ ಲೈಫ್ ಅಲ್ಲಿ ಏನ್ ಇಶ್ಯೂಸ್ ಆಗಿತ್ತು ಅಲ್ಲಿ ನಿಮ್ಗೆ ಇವಾಗ ಸೆಕೆಂಡ್ ಚಾನ್ಸ್ ಬಂದಿರುವಂತದ್ದು, ಮೇ ಬಿ ಲಾಸಸ್ ಅನ್ನ ಅನುಭವಿಸಿರುವಂತದ್ದು. ನಿಮ್ಮ ಇಂಟ್ಯೂಷನ್ ನಿಮ್ಗೆ ತುಂಬಾ ಸಪೋರ್ಟ್ ಮಾಡುತ್ತೆ, ಅದನ್ನ ನೀವು ಏನಿದೆ ಅಂತ ಹೇಳಿ ಒಂದ್ಸಾರಿ ಅರ್ಥ ಮಾಡ್ಕೊಳ್ಳಿ.
ಓಕೆ. ಸೊ ಈ ರೀತಿಯಾಗಿ ಮತ್ತೆ ಇನ್ನು ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಯಾರಾದ್ರೂ ನಿಮ್ಗೆ ಸಮಥಿಂಗ್ ಏನಾದ್ರೂ ಮಾಡಿದ್ರು, ಲೈಕ್ ಏನಾದ್ರೂ ನಿಮ್ಮ ಜಾಬ್ ಕರಿಯರ್ ಅಲ್ಲಿ ಏನಾದ್ರೂ ನಿಮ್ಗೆ ಮೋಸ ಮಾಡಿದ್ರು ಅಂತಂದ್ರೂ ಕೂಡ ಅಲ್ಲಿಂದಾನು ನಿಮ್ಗೆ ಒಂದು ಯೂನಿವರ್ಸ್ ಇಂದ ಒಂದು ಹೆಲ್ಪ್ ಸಿಗುವಂತದ್ದು, ಅವ್ರಿಗೆ ಏನಾದ್ರೂ ಮಾಡಿರೋಂಥವ್ರಿಗೆ ಆಗುವಂತದ್ದು ಅಲ್ಲಿನೂ ಕೂಡ ನನಗೆ ಅನಿಸ್ತಾ ಇದೆ. ಬಟ್ ಮೇಜರ್ ಆಗಿ ನೀವೇನ್ ಲಾಸಸ್ ಅನ್ನ ಅನುಭವಿಸಿದ್ದೀರಾ, ನೀವೇನು ನಿಮ್ಮ ಜಾಬ್ ಅನ್ನ ಕಳ್ಕೊಂಡಿದ್ದೀರಾ, ಅಲ್ಲಿ ನಿಮ್ಗೆ ಸೆಕೆಂಡ್ ಚಾನ್ಸ್ ಬರ್ತಾ ಇರುವಂತದ್ದು ನನಗೆ ಅನಿಸ್ತಾ ಇದೆ. ಹಾಗೆ ಇನ್ನು ಮುಂದೆ ಹೋದ್ರೆ ನಿಮ್ಮ ಥರ್ಡ್ ವೀಕ್ ಅಲ್ಲಿ ನಾನು ನೋಡ್ತಾ ಇರೋದು ದ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ತುಂಬಾ ವಿಸ್ಡಮ್ ಇಂದ ನೀವು ವರ್ಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಥರ್ಡ್ ವೀಕ್ ಅಲ್ಲಿ. ನೀವೇನ್ ಇಲ್ಲಿ ಎಫರ್ಟ್ ಹಾಕ್ತಾ ಇದ್ದೀರಾ, ಈ ಒಂದು ಏರಿಯಾದಲ್ಲಿ ಏನ್ ಎಫರ್ಟ್ ಹಾಕ್ತಾ ಇದ್ದೀರಾ, ಖಂಡಿತ ನಿಮ್ಗೆ ಒಂದು ಥರ್ಡ್ ವೀಕ್ ಅಲ್ಲಿ ನಿಮ್ಗೆ ರಿಸಲ್ಟ್ ಬರುವಂತದ್ದು. ಮತ್ತೆ ಇಷ್ಟೇ ಅಲ್ಲ, ಸ್ಲೋ ಗ್ರೋತ್ ಇರುತ್ತೆ, ಸ್ಲೋ ಆಗಿ ನಿಮ್ಗೆ ಗ್ರೋತ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಸಡನ್ ಆಗಿ ನಿಮ್ಗೆ ಇದಾಗೋದಿಲ್ಲ, ಸಡನ್ ಆಗಿ ಗ್ರೋತ್ ಆಗೋದಿಲ್ಲ. ಬಟ್ ಇಲ್ಲಿ ಸ್ಲೋ ಆಗಿ ನಿಮ್ಗೆ ಒಂದು ಏರಿಯಾದಲ್ಲಿ ನೀವೇನ್ ಜಾಬ್ ಬಿಸ್ನೆಸ್ ಏನ್ ಮಾಡ್ತಾ ಇದ್ದೀರಾ ಅಲ್ಲಿ ನಿಮ್ಗೆ ಏನಾಗುತ್ತೆ, ಇನ್ಕ್ರಿಮೆಂಟ್ ಇರಬಹುದು ಅಥವಾ ನಿಮ್ಗೆ ಬೆನಿಫಿಷಿಯಲ್ ಅಂತ ಇರಬಹುದು. ಕೆಲವೊಂದಿಷ್ಟು ಹೊಸ ಆಸ್ಪೆಕ್ಟ್ ನೀವೇನಾದ್ರೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ, ಆಲ್ರೆಡಿ ಸ್ಟಾರ್ಟ್ಅಪ್ ಮಾಡಿದೀರಾ ಅಂದ್ರೆ ಅಲ್ಲಿ ನಿಮ್ಗೆ ಬೆನಿಫಿಟ್ ಆಗುವಂತದ್ದು ನನಗೆ ಕಾಣ್ತಾ ಇದೆ. ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಅಂತ ಇಲ್ಲ. ಕರಿಯರ್ ವೈಸ್ ತುಂಬಾ ಚೆನ್ನಾಗಿದೆ, ಗ್ರೋತ್ ಇದೆ ಅಂತ ಹೇಳ್ಬಹುದು. ಸ್ಲೋ ಆಗಿದ್ರು ಕೂಡ ಗ್ರೋತ್ ಆಗ್ತಾ ಇದೆ. ಓಕೆ. ಇನ್ನು 5 ಆಫ್ ಕಪ್ಸ್ ಬರ್ತಾ ಇದೆ ಲಾಸ್ಟ್ ವೀಕ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು. ಸ್ವಲ್ಪ ಏನಾದ್ರೂ ಲಾಸ್ಟ್ ಅಲ್ಲಿ ಅಂದ್ರೆ ಇವಾಗ ಏನು ನೀವು ಇಷ್ಟೆಲ್ಲ ನೀವು ವರ್ಕ್ ಮಾಡಿದೀರಾ, ಇಲ್ಲಿ ನಿಮ್ಗೆ ಏನಾದ್ರೂ ತೊಂದರೆ, ಏನು ನಿಮ್ಗೆ ಲಾಸ್ ಆಗಿದೆ ಅದ್ರ ಬಗ್ಗೆ ತುಂಬಾ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ಅನ್ಕೋತೀನಿ ನಿಮ್ಗೆ ಏನು ಮೇಜರ್ ಲಾಸ್ ಆಗಿತ್ತು ಅಲ್ಲಿ ಸೆಕೆಂಡ್ ವೀಕ್ ಅಲ್ಲಿ ಆಗಿರುವಂತದ್ದು ನೀವು ಲಾಸ್ಟ್ ವೀಕ್ ಅಲ್ಲಿ ಸ್ವಲ್ಪ ನೆನಪು ಮಾಡ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ತುಂಬಾ ಥಿಂಕ್ ಮಾಡ್ತೀರಾ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಮತ್ತೆ ಆಗಿರೋ ಲಾಸ್ ನ ರಿಕವರಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಗಮನ ಇರ್ಬೇಕು ಹೊರತು ಅದ್ರ ಬಗ್ಗೆ ನೀವು ಥಿಂಕ್ ಮಾಡಿ ಮುಂದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಅಲ್ಲಿ ಒಂದ್ ಸ್ವಲ್ಪ ನೀವು ನೋಡ್ಕೊಳ್ಳಿ ಅಂತ ಹೇಳಿ ನನ್ಗೆ ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ವಿಚಾರ ಮಾಡಿ, ಓಕೆ. ಸಡನ್ ಆಗಿ ಯಾವ್ದು ಡಿಸಿಷನ್ ಅನ್ನ ತಗೊಳ್ಳಿಕ್ ಹೋಗ್ಬೇಡಿ. ನೋಡೋಣ ಇನ್ನು ನಿಮ್ಮ ಒಂದು ರಿಲೇಶನ್ಶಿಪ್ ಏನ್ ಬರ್ತಾ ಇದೆ. ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ತುಂಬಾ ಚೆನ್ನಾಗಿರುವಂತ ರಿಲೇಶನ್ಶಿಪ್ ಅನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಒಂದು ಫುಲ್ಫಿಲ್ಮೆಂಟ್ ಇದೆ, ನಿಮ್ಮ ಪಾರ್ಟ್ನರ್ ಬಗ್ಗೆ ಆಯ್ತು, ನಿಮ್ ಬಗ್ಗೆ ಆಯ್ತು. ನಿಮ್ಮ ಪಾರ್ಟ್ನರ್ ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಅಂತ ಹೇಳ್ಬಹುದು. ಹಾಗಾಗಿ ಯಾವುದೇ ರೀತಿ ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಅಂತ ಏನೂ ಇಲ್ಲ ಫಸ್ಟ್ ವೀಕ್ ಅಲ್ಲಿ. ಸೆಕೆಂಡ್ ವೀಕ್ ಅಲ್ಲಿ ನೋಡ್ತಾ ಇರುವಂತ ಪ್ರಕಾರ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಸ್ವಲ್ಪ ರಿಲೇಶನ್ಶಿಪ್ ಅಲ್ಲಿ ಜಗಳ ಆಗುವಂತದ್ದು, ಇಬ್ಬರ ಅನಿಸಿಕೆಗಳು ಕೂಡದೆ ಇರುವಂತದ್ದು, ನೀವು ಒಂದ್ ಕಡೆ ಏನೋ ಒಂದ್ ಮ್ಯಾಟ್ರ್ ಇಟ್ಕೊಂಡು ನೀವು ಮನಸ್ಸನ್ನ ನೋಯಿಸ್ಕೊಳ್ಳುವಂತದ್ದು, ಅವರು ಅಂದ್ರೆ ಇಬ್ರು ಕೂಡ ಸ್ವಲ್ಪ ಅದನ್ನ ಮೇಂಟೈನ್ ಮಾಡೋದಿಲ್ಲ, ಇಬ್ರು ಒಬ್ರಿಗೊಬ್ರು ಜಗಳ ಮಾಡುವಂತ ಚಾನ್ಸಸ್ ನನಗೆ ತುಂಬಾ ಕಾಣ್ತಾ ಇದೆ. ನೋಡ್ಕೊಳ್ಳಿ, ಯಾಕಂತಂದ್ರೆ ನೋಡಿ ಕೆಲವೊಂದ್ ಸಾರಿ ಸಣ್ಣ ಮ್ಯಾಟ್ರ್ ಇದ್ರೂನು ಅದನ್ನ ನಮ್ ಕೈಯಲ್ಲಿರುತ್ತೆ ಯಾವ ರೀತಿ ಡೀಲ್ ಮಾಡ್ತೀವಿ ಅಂತ ಹೇಳಿ. ಅದನ್ನ ಬ್ರೇಕ್ ಡೌನ್ ಮಾಡೋಣ ಬರುವಂತ ದಿನಗಳಲ್ಲಿ, ಯಾಕೆ ಆಗ್ತಾ ಇದೆ ಅಂತ ಹೇಳಿ. ಓಕೆ. ಅಗೇನ್ ಜಸ್ಟಿಸ್ ಕಾರ್ಡ್ ಬರ್ತಾ ಇರುವಂತದ್ದು ತುಂಬಾ ಇಂಪಾರ್ಟೆಂಟ್ ಇದೆ. ಜಸ್ಟಿಸ್ ಕಾರ್ಡ್ ರಿಪ್ರೆಸೆಂಟ್ ಮಾಡ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ ಅಂತಂದ್ರೆ ಮೇಜರ್ ಚೇಂಜಸ್ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳಿ ನಾನು ಹೇಳ್ಬಹುದು. ಮೇಜರ್ ಚೇಂಜಸ್ ಏನಾಗಬಹುದು, ರಿಫ್ಲೆಕ್ಷನ್ ನೋಡಿ, ರಿಫ್ಲೆಕ್ಷನ್ ಏನಿದೆ, ನೀವ್ ಏನಿದ್ದೀರಾ ಇಂಟರ್ನಲ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಅನ್ನೋ ಅಂತದನ್ನ ಜಸ್ಟಿಸ್ ಕಾರ್ಡ್ ನಿಮ್ಗೆ ತೋರಿಸುತ್ತೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆ. ಮತ್ತೆ ವ್ಯಾಲ್ಯೂಸ್ ಅನ್ನ ನೀವು ಏನಿದೆ ಅಂತ ಹೇಳಿ ಗೌರವಿಸ್ಲಿಕ್ಕೆ ಶುರು ಮಾಡ್ತೀರಾ. ನಿಮ್ಮ ಅಗತ್ಯಗಳೇನಿವೆ, ನೀಡ್ಸ್ ಏನಿವೆ ಅದ್ರ ಮೇಲೆ ನೀವು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಖುಷಿಯಾಗಿರ್ಬೇಕು ಅನ್ನೋಂತ ಇಬ್ರು ಭಾವನೆಗಳು ಇರುತ್ತೆ ಅನ್ನೋಂಥದ್ದು ನನ್ಗೆ ಇಲ್ಲಿ ಅನಿಸ್ತಾ ಇದೆ. ಓಕೆ. ಏನೇ ನಿಮ್ಮಲ್ಲಿ ಇದ್ರೂ ಕೂಡ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನ ಗೌರವಿಸುವಂತದ್ದು ನಡ್ಕೋತೀರಾ ಅನ್ನೋಂಥದ್ದು, ಅಂದ್ರೆ ರಿಕವರಿ ಆಗ್ಲಿಕ್ಕೆ ಹೋಗ್ತಾ ಇದೆ ಅನ್ನೋಂಥದ್ದು ನನ್ಗೆ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. ಹಾಗಿದ್ರೆ ಲಾಸ್ಟ್ ವೀಕ್ ಅಲ್ಲಿ ಏನ್ ಬರ್ತಾ ಇದೆ, 4 ಆಫ್ ಪೆಂಟಿಕಲ್ಸ್ ಅಗೇನ್ ರಿಪ್ರೆಸೆಂಟ್ ಮಾಡ್ತಾ ಇರುವಂತದ್ದು. ಸ್ವಲ್ಪ ರೆಸ್ಟ್ರಿಕ್ಟೆಡ್ ಆಗಿರೋದನ್ನ ಕಡಿಮೆ ಮಾಡ್ಕೋಬೇಕು. ಯಾಕಂತಂದ್ರೆ ರಿಲೇಶನ್ಶಿಪ್ ಅಲ್ಲಿ ನಂದೇ ನಡಿಬೇಕು, ನಂದೇ ಆಗ್ಬೇಕು, ನಾನ್ ಹೇಳ್ದಾಗೆ ಕೇಳ್ಬೇಕು ಅನ್ನುವಂಥದ್ದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಕ್ರಿಯೇಟ್ ಮಾಡುತ್ತೆ ಅನ್ನುವಂಥದ್ದು, ಆ ರೀತಿ ಭಾವನೆಗಳು ಬರುವಂತದ್ದು ಕಾಮನ್ ಆಗಿದೆ. ಹಾಗಾಗಿ ಅದರಿಂದ ಅವಾಯ್ಡ್ ಮಾಡ್ಕೋಬೇಕು. ಇಲ್ಲಿ ಯೂನಿವರ್ಸ್ ಕೂಡ ಅದೇ ಹೇಳ್ತಾ ಇದೆ. ತುಂಬಾ ನಿಮ್ಮ ಒಂದು ನೀವು
ನಿಮ್ಮಷ್ಟಕ್ಕೆ ನೀವು ಇರೋದಕ್ಕೆ ಬಯಸ್ತೀರಾ ಹೊರತು ಇನ್ನೊಬ್ರ ಜೊತೆಗೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಮಿಂಗಲ್ ಆಗುವಂತದ್ದು, ಅವರಿಗೆ ಸಪೋರ್ಟ್ ಮಾಡುವಂತದ್ದು, ಈ ರೀತಿ ಏನು ಮಾಡೋದಿಲ್ಲ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಸ್ವಲ್ಪ ಅದ್ರ ಬಗ್ಗೆ ನೋಡೋಣ. ನೆಕ್ಸ್ಟ್ ಏನು ನಾನು ಇದನ್ನ ಮಾಡ್ತೇನಲ್ವಾ, ಡಿಟೇಲ್ ರೀಡಿಂಗ್ ಇರುತ್ತಲ್ವಾ, ಅವಾಗ ಚೆಕ್ ಮಾಡಿ ನಿಮ್ಗೆ ಹೇಳ್ತೀನಿ ಏನಿದೆ ಅಂತ ಹೇಳಿ, ಯಾಕೆ ಆಗ್ತಾ ಇದೆ ಅಂತ ಹೇಳಿ. ಸೊ ಓವರ್ ಆಲ್ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಏನ್ ಬರ್ತಾ ಇದೆ ಹಾಗಿದ್ರೆ, ನಿಮ್ಗೆ ಗೈಡೆನ್ಸ್ ಬರ್ತಾ ಇರುವಂತದ್ದು ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ. ಏರಿಯಾ ಆಫ್ ವರ್ಕಿಂಗ್ ಏನಿದೆ, ಫಸ್ಟ್ ನಿಮ್ಮ ಒಂದು ಹೆಲ್ತ್ ಎಲ್ಲ ಚೆನ್ನಾಗಿದೆ, ನಿಮ್ಮ ಕರಿಯರ್ ಲೈಫ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಅನ್ನ ನಾನು ನೋಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿನೂ ಕೂಡ ವೇರಿಯೇಷನ್ಸ್ ನನಗೆ ಅನಿಸ್ತಾ ಇದೆ. ಸೊ ಈ ಒಂದು ನಿಮ್ಮ ಒಂದು ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತಂದ್ರೆ, ಡಾಮಿನೇಟಿಂಗ್ ಆಗಿರೋದನ್ನ ಕಡಿಮೆ ಮಾಡ್ಕೋಬೇಕು, ರಿಸ್ಟ್ರಿಕ್ಟೆಡ್ ಮೋಡ್ ಅನ್ನ ಕಡಿಮೆ ಮಾಡ್ಕೋಬೇಕು. ಅಗೇನ್ ಇಲ್ಲಿ ಅದೇ ಬರ್ತಾ ಇದೆ, ಇಲ್ಲಿನೂ ಅದೇ ಬರ್ತಾ ಇದೆ. ರಿಸ್ಟ್ರಿಕ್ಟೆಡ್ ಆಗಿರುವಂತದ್ದು, ಇನ್ನೊಬ್ಬರಿಗೆ ಡಾಮಿನೇಟಿಂಗ್ ಮಾಡುವಂತದ್ದು, ಸ್ವಲ್ಪ ಸಿಟ್ಟನ್ನ ಕಡಿಮೆ ಮಾಡ್ಕೋಬೇಕು, ಅಗ್ರೆಷನ್ ಅನ್ನ ಕಡಿಮೆ ಮಾಡ್ಕೋಬೇಕು, ನಾನ್ ಹೇಳ್ದಾಗೆ ನಡಿಬೇಕು ಅನ್ನೋದನ್ನ ಕಡಿಮೆ ಮಾಡ್ಕೋಬೇಕು. ಇದೆಲ್ಲ ಏರಿಯಾ ಆಫ್ ವರ್ಕಿಂಗ್ ಅಂತ ಹೇಳ್ಬಹುದು. ಓಕೆ, ಸೊ ಹೋಪ್ ನಿಮ್ಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ನೋಡೋಣ ಹಾಗಿದ್ರೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನ್ ಬರುತ್ತೆ ಅಂತ ಹೇಳಿ, ಡೀಟೇಲ್ ರೀಡಿಂಗ್ ಇರುತ್ತೆ. ಓಕೆ, ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.